ರುಬ್ಬಿರೋ ಹೂರಣ ಏನಕ್ಕೆ ಹಾಕ್ತೀರಾ? ಬೇರೆ ಸಾರ್ಗೂ ಹಾಕ್ಬೋದಲ್ಲ, ಈ ಸಾರ್ಗೆ ಮಾತ್ರ ಯಾಕೆ ಹಾಕ್ತೀರಾ? ಹೋಳಿಗೆ ಸಾರು ಹಾಕ್ಲೇಬೇಕು. ಹಾಗೆ ಮಿಕ್ಸ್ ಮಾಡಲ್ವಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವತ್ತು ಬೇಳೆ ನಾಳೆ ಮೂಳೆ. ಇನ್ನೊಂದ್ಸತಿ ಹೇಳಿ ಡೈಲಾಗ್. ಇವತ್ತು ಬೇಳೆ ನಾಳೆ ಮೂಳೆ ಏನಂದ್ರೆ ಇದು ಅಮ್ಮ ಹೇಳಿದ್ರೆ ಅಂತೀರ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಟಿವಿ. ಬೆಳಗ್ಗೆನೇ ಎದ್ದು ನಮ್ಮ ತಂದೆ ರೆಡಿಯಾಗಿ ಈಗ ಬಾಗಿಲಿಗೆ ತೋರಣಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಅದಾದಮೇಲೆ ಈಚೆ ಕಡೆ ಎಲ್ಲ ಕಟ್ಟೋದಕ್ಕೆ ಕಟ್ತಾ ಇದ್ದಾರೆ. ನಾನು ಆಲ್ರೆಡಿ ಎಲ್ಲ ರಂಗೋಲಿ ಹಾಕಿ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಇನ್ನೇನಿದ್ರು ಇಟ್ಟೂರು ರೆಡಿ ಇದೆ, ಹೂರ್ಣ ಕೂಡ ರೆಡಿ ಮಾಡಿದ್ದೀವಿ. ಅಂದರೆ ಬೆಳಗ್ಗೆನೇ ಬೇಗ ಎದ್ದು 5 ಗಂಟೆಗೆ ಎದ್ದು ರೆಡಿ ಮಾಡಿ ಇಟ್ಟಿದ್ದೀವಿ ಎಲ್ಲನೂ. ಹೂರ್ಣ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಈ ಕಡೆ ಆಲೂಗಡ್ಡೆ ಬೇಯಿಸ್ಕೊಳ್ತಾ ಇದ್ದೀವಿ, ಯಾಕಂದರೆ ಎಲ್ಲ ಒಂದೇ ಟೈಮಲ್ಲಿ ಮಾಡೋಕ್ಕಾಗಲ್ಲ, ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಪಲ್ಯಕ್ಕೆ ಎಲ್ಲ ಒಗ್ಗರಣೆ ಹಾಕಿಟ್ಟಿದ್ದೀವಿ ಆಲ್ರೆಡಿ, ಅಂದರೆ ಅದೆಲ್ಲ ನಮ್ಮಮ್ಮ ಮಾಡಿರೋದು. ಈ ಕಡೆ ಬಂದು ಇದು ಸಾಂಬಾರಿಗೆ ಆಲ್ರೆಡಿ ಒಗ್ಗರಣೆ ಹಾಕಿಟ್ಟಿದ್ದಾರೆ, ಮತ್ತು ಹೆಸರುಬೇಳೆ ಎಲ್ಲ ನೆನೆ ಹಾಕಿಟ್ಟಿದ್ದಾರೆ. ನಾನು ಈಚೆ ಕಡೆ ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಅವರ ಅಡುಗೆ ಮನೆಯಲ್ಲಿ ಎಲ್ಲ ಸ್ವಲ್ಪ ಕಂಪ್ಲೀಟ್ ಮಾಡಿಬಿಟ್ಟಿರ್ತಾರೆ ಆಲ್ರೆಡಿ. ನಾನು ಬರೋಕ್ಕೆ ಮುಂಚೆನೇ ನೋಡಿ ಆಲ್ರೆಡಿ ಎಲ್ಲ ಕುಯ್ಯೋದು ಕಟ್ ಮಾಡೋದು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಈಗ ಹುರಿದಿಟ್ಟಿರೋದೆಲ್ಲ ರೆಡಿ ಇದೆಯಲ್ವ, ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದು ನೋಡಿ. ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ್ಕಾಯಿ ಎಲ್ಲ ರೆಡಿ ಇದೆ, ಆಲ್ರೆಡಿ ಹುರಿದಿಟ್ಟಿದ್ದಾರೆ. ಈಗ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಜಾರಿಗೆ. ಇನ್ನು ರುಬ್ಬಬೇಕು. ಈಗ ಏನು ರುಬ್ಬಿರ್ತೀವಲ್ಲ ಅದಕ್ಕೇ ಟೊಮೆಟೊ ಮತ್ತು ಕೊತ್ತಂಬರಿ, ಹುಣಸೆಹಣ್ಣು ಎಲ್ಲ ಹಾಕ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡಿ ನೀಟಾಗಿ ಮಸಾಲೆ ರೆಡಿ ಮಾಡ್ಕೋಬೇಕು ನೋಡಿ. ಅದೇ ಬೆಳಗ್ಗೆ ಬೇಳೆ ಬೇಯಿಸಿರ್ತೀವಲ್ಲ ಅದೇ ಪಾತ್ರೆಯಲ್ಲೇ ಒಗ್ಗರಣೆ ಹಾಕ್ಕೊತಾ ಇರೋದು. ಸಾಂಬಾರಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಈಗ ಸ್ವಲ್ಪ ಹಚ್ಚಿಟ್ಟಬೇಕು. ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊತೀವಿ ಸಾಂಬಾರಿಗೆ. ಸರಿ, ಅದು ಬ್ಯಾಡಿಗೆ ಮೆಣಸಿನ್ಕಾಯಿ ಅಂತೆ ನೋಡಿ. ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಕರಿಬೇವು, ಇಂಗು ಸ್ವಲ್ಪ ನೋಡಿ. ಮಸಾಲೆ ರುಬ್ಬಿಟ್ಟಿರೋದು ಸಾಂಬಾರಿಗೆ ಒಗ್ಗರಣೆನೂ ಆಗಿದೆ. ಇವಾಗ ಹಾಕ್ಕೊತಾ ಇದ್ದೀನಿ. ಇದು ಬೇಳೆ ನೀರು, ಬೆಳಗ್ಗೆ ಬೇಳೆ ಬೇಯಿಸಿರ್ತೀವಲ್ಲ ಅದರದ್ದು ನೀರು. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಈಗ ಅರಿಶಿನ ಹಾಕಿದ್ದೀವಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ. ಮಿಕ್ಕಿದು ಹೂರ್ಣ ಹಾಕಲ್ವಮ್ಮ? ಮತ್ತೆ ಈ ರುಬ್ಬಿರೋ ಹೂರ್ಣ ಏನಕ್ಕೆ ಹಾಕ್ತೀರಾ? ಬೇರೆ ಸಾರ್ಗೂ ಹಾಕ್ಬೋದಲ್ಲ, ಈ ಸಾರ್ಗೆ ಮಾತ್ರ ಯಾಕೆ ಹಾಕ್ತೀರಾ? ಹೋಳಿಗೆ ಸಾರು ಹಾಕ್ಲೇಬೇಕು. ಹಾಗೆ ಮಿಕ್ಸ್ ಮಾಡಲ್ವಾ? ಕೊತ್ತಂಬರಿನೂ ಹಾಕ್ಬೇಕಾ? ಚೆನ್ನಾಗಿ ಮಿಕ್ಸ್ ಮಾಡಿ, ಟೇಸ್ಟ್ ಚೆನ್ನಾಗಿ ಬರಲಿ ಇವತ್ತು. ಈಗ ಇನ್ನು ಸಾಂಬಾರು ರೆಡಿಯಾಗಿದೆ. ಇನ್ನು ಕುದಿದ್ರೆ ಸಾಂಬಾರು ರೆಡಿ ಆಯಿತು. ಒಬ್ಬಟ್ಟು ಸಾಂಬಾರು ರೆಡಿಯಾಗಿದೆ ನೋಡಿ, ಇವತ್ತಿನ ಒಬ್ಬಟ್ಟು ಸಾಂಬಾರು. ಚಿತ್ರಾನ್ನಕ್ಕೆ ಈಗ ರೆಡಿ ಆಗ್ತಿದೆ ಮಾವಿನಕಾಯಿ. ಯಾರಿಗೆಲ್ಲ ಇಷ್ಟ ಮಾವಿನಕಾಯಿ ನೋಡಿ, ಚಿಪ್ಪೆ ಮೆಗ್ಲಿದೆ ಮಾವಿನಕಾಯಿದು, ಇನ್ನೆಲ್ಲ ತುರುಗ್ಬಿಟ್ಟಿದ್ದಾರೆ. ಇದು ಒಡೆಗೆ ಬೇಳೆ ಆಲ್ರೆಡಿ ನೆಂದಿದೆ ನೋಡಿ. ಇವಾಗ ನೀರು ಬಗ್ಗಿಸ್ಕೊಂಡು ಇದನ್ನು ರುಬ್ಬಕ್ಕೆ ರೆಡಿ ಮಾಡ್ಕೊಳ್ತೀನಿ. ಅಲ್ಲ, ಇದೇನಕ್ಕೆ ಮೆಣಸಿನ್ಕಾಯಿಗ? ಚಿತ್ರಾನ್ನಕ್ಕೆ ಒಡೆಗೆ ಎರಡಕ್ಕೂ ಸೇರಿಸಿ ಮೆಣಸಿನ್ಕಾಯಿಗೆ ರುಬ್ಕೊತಿದ್ದೀವಿ. ಶುಂಠಿನ ಸ್ವಲ್ಪ ಕಟ್ ಮಾಡ್ಕೋಬೇಕು ಈ ಥರ ಸಣ್ಣ ಸಣ್ಣಕ್ಕೆ, ಯಾಕೆಂದರೆ ಹಸಿಮೆಣಸಿನ್ಕಾಯಿಗೆ ಶುಂಠಿನೂ ಸ್ವಲ್ಪ ಹಾಕ್ಕೊಂಡು ರುಬ್ಬಿಟ್ಕೋಬೇಕು. ಒಡೆಗೆ ಚಿತ್ರಾನ್ನಕ್ಕೆ ಎರಡಕ್ಕೂ ಆಯಿತು ನೋಡಿ. ಎರಡು ರುಬ್ಕೊಳ್ಳೋದು ಈಗ ನೋಡಿ ಫ್ರೆಂಡ್ಸ್. ಈ ಥರ ರುಬ್ಬಿಟ್ಕೋಬೇಕು. ಎಮರ್ಜೆನ್ಸಿಗೆ ಏನಕ್ಕೆ ಆಗಲಿ ನೀವು ಬೇಗ ಹಸಿಮೆಣಸಿನ್ಕಾಯಿ ಏನಾದ್ರು ಖಾರ ಹಾಕ್ಬೇಕಂದ್ರೆ ಈ ಥರ ಹಾಕ್ಬೋದು. ಅಲ್ಲಿಗೆಲ್ಲ ಬಾಯಿಗೂ ಮತ್ತೆ ಸಿಗೋದಿಲ್ಲ ಹಸಿಮೆಣಸಿನ್ಕಾಯಿ ಮಕ್ಕಳು ಇವಾಗ ಇದನ್ನು ಬಟ್ಲಿಗೆ ಹಾಕ್ಕೊಳ್ತೀನಿ ನೋಡಿ. ಇದೇ ಜಾರ್ಗೆ ಹಾಕ್ಕೊಳ್ತೀನಿ. ಏನಕ್ಕೆ ಎಣ್ಣೆ ಈಗ ಒಗ್ಗರಣೆ? ಆಲೂಗಡ್ಡೆ ಪಲ್ಯಗೆ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ತಿದ್ದೀರಾ? ಇದಂತೆ ಕಮಾಲಿಗಿದ್ದು ಅದು ಗೊತ್ತು, ಪಲ್ಯಕ್ಕೆ ಅಂತಾನೆ ಮಸಾಲೆನಾ? ಅರಿಶಿನ ಒಂಚೂರು, ಉಪ್ಪಕ್ಕಲ್ವಾ? ಉಪ್ಪು ಟೇಸ್ಟ್ಗೆ, ಧನಿಯಾ ಸ್ವಲ್ಪ. ಆಲೂಗಡ್ಡೆ ಪಲ್ಯಗೆ ನೀವೇ ಧನಿಯಾ ಹಾಕೋದು, ಇನ್ನು ಯಾರು ಹಾಕಿದ್ದು ನಾನು ನೋಡಿಲ್ಲ. ಈಗ ಆಲೂಗಡ್ಡೆ ಹಾಕೊಟ್ಟಿದ್ದೀವಿ. ಇಷ್ಟೇನು ಆಲೂಗಡ್ಡೆ ಪಲ್ಯ ರೆಡಿ ಆಗೋಯ್ತಾ? ಓಕೆ ಬಿಸಿ. ನೋಡ್ತಾ ಇದ್ರೆ ಇವಾಗಲೇ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಕೊತ್ತಂಬರಿನ ಹಾಕ್ಬೇಕಾ? ಇನ್ನೇನು ಹಾಕ್ತೀರಾ? ತೆಂಗಿನಕಾಯಿ.
ಸೂಪರ್. ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ವಾ? ಇನ್ನ ಪಲ್ಯ ರೆಡಿ. ದೇವ್ರ ಮನೆ ರೆಡಿ ಆಯ್ತಾ ರೆಡಿ? ನಮ್ಮನೆ ದೇವ್ರ ಮನೆ ರೆಡಿ ಆಗಿದೆ. ಕೆಳಗಡೆ ರೆಡಿ ಮಾಡ್ಬೇಕಾ ಇನ್ನ? ಓಕೆ, ಅವಾಗಲೇ ವಿಡಿಯೋ ಮಾಡಬೇಕಾಗಿತ್ತು ಫ್ರೆಂಡ್ಸ್. ನೋಡಿ ಇವಾಗ ಇಷ್ಟು ಪಾತ್ರೆ ಇದೆ, ಆಮೇಲೆ ಎಷ್ಟೊಂದು ಪಾತ್ರೆ ಬೀಳುತ್ತೆ ಅಂತ ಮತ್ತೆ ವಿಡಿಯೋ ಮಾಡ್ತೀನಿ. ಇಲ್ಲಿ ಎರಡು ಪಾತ್ರೆ ಇದೆಯಮ್ಮ, ಎಷ್ಟು ಪಾತ್ರೆ ಇದೆ. ಈಗ ಒಬ್ಬಟ್ಟು ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ. ಒಂದು ಈ ಥರ ಎಣ್ಣೆ ಕವರ್ನ ನೀವು ರೆಡಿ ಮಾಡ್ಕೋಬೋದು ಒಬ್ಬಟ್ಟು ಸುಡೋದಕ್ಕೆ. ಇಲ್ಲಾಂದರೆ ಈ ಥರ ಕವರ್ಸ್ ಬರುತ್ತಲ್ಲ, ಇದರಲ್ಲೂ ಒಬ್ಬಟ್ಟು ಸುಡ್ಬೋದು. ನಾವು ಎರಡರಲ್ಲೂ ಮಾಡ್ತೀನಿ, ಬಟ್ ಆಲ್ಮೋಸ್ಟ್ ಇದರಲ್ಲೇ ಮಾಡ್ತೀನಿ. ಹಿಟ್ಟು ಮತ್ತು ಹೂರಣ ಎಲ್ಲ ಸಪ್ರೇಟ್ ಉಂಡೆ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನೋಡಿ ಈ ಥರ. ಮತ್ತು ಇದು ದೇವ್ರ ಪ್ರಸಾದಕ್ಕೆ ಅಂತ ಮಾಡ್ತಾ ಇರೋದು, ಅದಕ್ಕೆ ನಾನು ಈಗ ಕೈಯಲ್ಲೇ ನೀಟಾಗಿ ಫಿನಿಶಿಂಗ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ರಸಾದಕ್ಕೆ ಒಬ್ಬಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ. ಇದು ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು, ಬಟ್ ಅವ್ರು ಈಗಿಲ್ಲ. ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ಮನೆಯ ಚಿಕ್ಕ ದೇವರ ಮನೆಯ ಪೂಜೆ ಸ್ಟಾರ್ಟ್ ಆಗಿದೆ. ಯುಗಾದಿ ಹಬ್ಬದ ಮೊದಲನೇ ವರ್ಷದ ಪೂಜೆ. ಈಗ ಎಲ್ಲ ಪೂಜೆ ಎಲ್ಲ ಮುಗೀತು ಗೈಸ್. ಈಗ ದೊಡ್ಡವ್ರ ಹತ್ರ ಆಶೀರ್ವಾದ ತೊಗೊತಾ ಇದ್ದೀವಿ ನಾವೆಲ್ಲರೂ. ಅದೇ ಟೈಮ್ಗೆ ನಮ್ಮ ಮನೆಗೆ ಒಂದು ನೆಂಟರು ಬಂದಿದ್ದಾರೆ. ನೋಡಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಹೇಳೋ ಯುಗಾದಿ. ಏನು ಪಿಂಕ್ ಎಲ್ಲ ಮಿಂಚ್ತಾ ಇದೆಯಾ? ಸರಿ ಹೋಗು. ಯಾರೋ ಬಂದಿದ್ದಾರೆ ನೋಡಮ್ಮ. ಕೆಲಸ ಇದೆ, ನೀನು ನೋಡು ನೀನು ಹೇಳ್ತೀರ. ಇವತ್ತು ನನಗೆ ಬೇವು ಬೆಲ್ಲ ಎಷ್ಟು ಬಂದಿದೆ ನೋಡಿ. ನೋಡಿ ಬಂದಿಲ್ಲ ಅಂತ ವಿಡಿಯೋ ಕಾಲ್ ಮಾಡಿದ್ದೀನಿ ಜಶನ್. ಎಲ್ಲರೂ ಒಬ್ಬಟ್ಟು ತಿನ್ನಕ್ಕೆ ಬನ್ನಿ. ಇವತ್ತಿನ ಯುಗಾದಿ ಹಬ್ಬದ ಮೊದಲನೇ ಹೋಳಿಗೆ ಊಟ ಆಲ್ರೆಡಿ ತಿಂತಾ ಇದ್ರೆ 3 ಜನ ಸದ್ಯಕ್ಕಿದೆ ನನ್ನ ಕತೆ. ಅದ್ರ ಜೊತೆಲಿ ಚೂಮ್ ಮಂತ್ರ ಮೂವಿ ನೋಡ್ಕೊಂತ ಒಬ್ಬಟ್ಟು ಊಟ. ಈಗಿನ ಕೆಲಸ ಎಲ್ಲ ಮುಗಿಸಿ ಬೇಗ ಎಲ್ಲ ಕುತ್ಕೊಂಡ್ಬಿಡೋಣ ಫ್ರೀಯಾಗಿ ಅಂದ್ಕೊಂಡೆ. ಅದಕ್ಕೆ ಎಲ್ಲ ಅಡುಗೆ ಮನೆಗೆ ಬಂದು ರೆಡಿ ಮಾಡ್ತಾ ಇದ್ದೀನಿ. ಹೂರ್ಣ ಅಲ್ಲ ಇನ್ನೂ ಹಾಗೆ ಇದೆ, ಇವಾಗ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಹೇಗೆ ರೆಡಿ ಮಾಡ್ತೀನಿ ನೋಡ್ಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಹಿಟ್ಟು ಮತ್ತು ಹೂರ್ಣ ಎರಡೂ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ. ಅದಾದಮೇಲೆ ಇಲ್ಲಿ ಹೂರ್ಣ ಹಾಕೊಂಡು ಕಟ್ಟೋದು. ಈ ಥರ ಆಯಿಲ್ ಕವರ್ ಮೇಲೆ ಹಾಕ್ಬಿಟ್ಟು ನೋಡಿ ಈ ಥರ ಮಾಡಿದ್ರೆ ಬೇಗ ಇದಾಗ್ಬಿಡುತ್ತೆ. ಇನ್ನೇನು ಎಟ್ಟಿನ ಕೋಲು ಆ ಥರ ಇದರಲ್ಲಿ ಚಪಾತಿ ಕೋಲಲ್ಲಿ ಬೇಡ, ನಮ್ಮ ಕೈಯಲ್ಲೇ ಆಗೋ. ನಮ್ಮನೆ ಯುಗಾದಿ ಹಬ್ಬದಲ್ಲಿ ಏನೇನು ಮಾಡಿದ್ದೀನಿ ಅಂತ ವಿಡಿಯೋ ಮಾಡಿದ್ದೀನಿ. ಹಾಗೆ ನಿಮ್ಮ ಮನೇಲಿ ಏನು ಮಾಡಿದ್ರಿ, ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಅದೇ ಥರ ತೆಳ್ಳಗೂ ಇರುತ್ತೆ, ತುಂಬ ಮಂದನೂ ಇರೋದಿಲ್ಲ. ನೋಡಿ ಈ ಥರ ಬರುತ್ತೆ. ನೋಡಿ ಈ ಥರ ಸುಟ್ಟು ಇಟ್ಟಿರ್ತೀವಿ. ಯಾರನ್ನ ಬೇಕಾದವ್ರು ಬಂದು ತೊಗೊಂಡು ತಿಂತಾ ಇರ್ತಾರೆ. ಅದರಲ್ಲಿ ನಾನು ಒಬ್ಳಾಗಿರ್ತೀನಿ. ಮಧ್ಯಾಹ್ನ ಊಟ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿದೆ. ಇನ್ನು ಇವಳು ಬಂದಿದ್ದಾಳೆ ಊಟ ಮಾಡೋದಕ್ಕೆ, ಯಾಕಂದರೆ 4 ಜನ ಇರೋದು. ಬೇಗ ತಿಂದು ಎಲ್ಲ ಕ್ಲೀನ್ ಮಾಡಿ ಮುಗಿಸಿ ಕುತ್ಕೊಬಿಡೋಣ ಅಂತ. ಸರಿ, ಅದೆಲ್ಲ ಆದಮೇಲೆ ಇವಳು ಓದೋದಕ್ಕೆ ಕುತ್ಕೊಳ್ಳೋಕೆ ಹೇಳಿದೆ. ಓದೋಕ್ಕೆ ಕುತ್ಕೊಂಡಿದ್ದಾಳೆ, ಬಟ್ ಓದ್ತಾ ಇಲ್ಲ. ಯಾಕಂದರೆ ಪಕ್ಕದಲ್ಲಿ ನಮ್ಮಮ್ಮ ಇದ್ದಾರೆ. ನಮ್ಮಮ್ಮ ಏನೋ ಮಾತಾಡ್ತಾ ಇದ್ರು, ಡೈಲಾಗ್ ಕೊಡ್ತಾ ಇದ್ರು, ಕೇಳಿಸ್ಕೊಂಡು. ಇವತ್ತು ಬೇಳೆ ನಾಳೆ ಮೂಳೆ. ಹೇಳಿ ಇನ್ನೊಂದ್ಸತಿ ಹೇಳಿ ಡೈಲಾಗ್. ಇವತ್ತು ಬೇಳೆ ನಾಳೆ ಮೂಳೆ. ಏನಂದ್ರೆ ಇದು ಅಮ್ಮ ಹೇಳೋದು ಹೌದಮ್ಮ, ನೀವು ಹೆಂಗೆ ಕೇಳಿಸ್ಕೊಂಡ್ರೆ ಫ್ರೆಂಡ್ಸ್ ಡೈಲಾಗು. ಇವತ್ತು ಬೇಳೆ ನಾಳೆ ಮೂಳೆ ಅಂತೆ. ಆದರೆ ನಮ್ಮಮ್ಮ ನಾನ್ ವೆಜ್ ತಿನ್ನಲ್ಲ, ಆದ್ರೂ ಸುಮ್ಮನೆ ಹಾಗೆ ಮೊಬೈಲ್ ನೋಡ್ಕೊತ ತಮಾಷೆ ಮಾಡ್ತಾಯಿದ್ರು. ಅಷ್ಟರಲ್ಲಿ ಒಂದು ಐಟಮ್ ಬುಕ್ ಮಾಡಿದ್ದೆ, ಅದೇನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೈಟ್ ಊಟ ಆಯಿತು, ಎಲ್ಲ ಊಟ ಮಾಡಿ ಮತ್ತೊಮ್ಮೆ ಹ್ಯಾಪಿ ಯುಗಾದಿ. ಮ್ಯಾಚ್ ನೋಡ್ತಾ ಎಲ್ಲರೂ ಆರಾಮಾಗಿ ಮಲ್ಕೊಳ್ಳಿ. ಗುಡ್ ನೈಟ್.